ಕಾರ್ಮಿಕರ ಇಲಾಖೆಯಿಂದ ಅಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ. ಇದು ಇವಾಗ ಫ್ಯಾಕ್ಟ್ರಿ ವರ್ಕರ್ಸ್ ಇಲ್ಲ ಹೋಟೆಲ್ ವರ್ಕರ್ಸ್ ಯಾರಿಗೆ PF ಇದೆ ಅವರ ಮಕ್ಕಳಿಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಲಿಕ್ಕೆ ನೀವು ಎಲ್ಲಿ ವರ್ಕ್ ಮಾಡ್ತೀರಾ ಅವರಿಂದ ಒಂದು ಸ್ಯಾಲ್ರಿ ಸ್ಲಿಪ್ಪನ್ನು ತಗೊಂಡಿರಬೇಕಾಯ್ತಾ. ಮಕ್ಕಳು ಸಹ ಮನೇಲಿ ಕೂತೆ ಅಪ್ಲೈ ಮಾಡ್ಬೋದು. ವೆಬ್ಸೈಟು KLWB ಅಂತ ಸರ್ಚ್ ಮಾಡಿದರೆ ಕರ್ನಾಟಕ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟಿದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ನಲ್ಲಿ ಅಸಂಘಟಿತ ಕಾರ್ಮಿಕರು ಯಾರೆಲ್ಲ ಇದ್ದೀರಾ ಎಲ್ಲರೂ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ನ ಹಾಕ್ಬೋದು. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದರೆ ಫಾರ್ ಎಜುಕೇಷ್ನಲ್ ಅಸಿಸ್ಟೆನ್ಸ್ ಅಂತ ಇದೆ ನೋಟಿಫಿಕೇಷನಲ್ಲಿ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಹೊಸ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಆಲ್ರೆಡಿ ಲಾಸ್ಟ್ ಇಯರ್ ಹಾಕಿದರೆ ನೀವು ಲಾಗಿನ್ ಮಾಡ್ಬೋದು, ಇಲ್ಲ ಹೊಸ ರಿಜಿಸ್ಟ್ರೇಷನ್ ಮಾಡಬೇಕು. ಆದರೆ ನೆನ್ಪಿಟ್ಕೊಳ್ಳಿ, ಇಬ್ಬರು ಮಕ್ಕಳಿದ್ರೆ ಒಬ್ಬರು ಮಕ್ಕಳಿಗೆ ಮಾತ್ರ ಹಾಕಲಿಕ್ಕಾಗತ್ತೆ. ಇಬ್ಬರು ಮಕ್ಕಳಿಗೆ ಹಾಕಿದ್ರೆ ತಗೊಳ್ಳಲ್ಲ, ಅಂದರೆ ನೆಕ್ಸ್ಟ್ ಇಯರ್ ಇಬ್ಬರು ಮಕ್ಕಳಿಗೂ ಬರಲ್ಲ ಆ ರೀಸನಿಗೆ, ಆಯಿತಾ. ಸೊ ನೀವು ಹೊಸ ರಿಜಿಸ್ಟ್ರೇಷನ್ ಆದರೆ ಮೇಲೆ ಲಾಗಿನ್ ಹಾಗೂ ರಿಜಿಸ್ಟ್ರೇಷನ್ ಅಂತ ಇದೆ. ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದರೆ ಡೀಟೇಲ್ಸ್ ಫಿಲ್ ಮಾಡಲಿಕ್ಕೆ ಹೇಳುತ್ತೆ. ನಿಮ್ಮ ನೇಮು, ಇಮೇಲ್ ID, ಫೋನ್ ನಂಬರು, ಆಮೇಲೆ ಪಾಸ್ವರ್ಡು ಯಾವ್ದು ಹಾಕ್ತೀರಾ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ. ಸೊ ಪಾಸ್ವರ್ಡ್ ನಿಮ್ಮ ನೇಮು ಅಥವಾ ಹ್ಯಾಶ್ ಹಾಕಿ ಇಯರೋ ಏನಾದರೂ ಒಂದನ್ನು ಮೆನ್ಷನ್ ಮಾಡಿ. ಸೊ ಐ ಎಗ್ರಿ ಅಂತ, ಐ ಆಮ್ ನಾಟ್ ಅ ರೋಬೋಟ್ ಅಂತ ಕೊಟ್ಟು ಆಮೇಲೆ ರಿಜಿಸ್ಟರ್ ಮಾಡಿ. ಆವಾಗ ಒಂದು OTP ಬರುತ್ತೆ ಫೋನ್ ನಂಬರಿಗೆ. ಸೊ ಆ OTPನ ಎಂಟರ್ ಮಾಡಿ. ಅದಾದಮೇಲೆ ರಿಜಿಸ್ಟ್ರ್ ಆಗುತ್ತೆ. ರಿಜಿಸ್ಟ್ರ್ ಆದಮೇಲೆ ನೆಕ್ಸ್ಟ್ ನೀವು ಲಾಗಿನ್ ಆಪ್ಷನ್ ತೊಗೊಂಡು ಯಾವ ಇಮೇಲ್ ID ಹಾಕಿದ್ದೀರಾ ಅದ್ರ ಥ್ರೂ ಮಾಡೋದಾದರೆ ಇಮೇಲ್ ID ಆಪ್ಷನ್ ತೊಗೊಳ್ಳಿ. ಇಲ್ಲಾಂದರೆ ಫೋನ್ ನಂಬರ್ ಹಾಕೋದಾದರೆ ಥ್ರೂ ಮೊಬೈಲ್ ನಂಬರ್ ಆಪ್ಷನ್ ತೊಗೊಳ್ಳಿ. ಸೊ ಅಲ್ಲಿ ಫೋನ್ ನಂಬರ್ ಹಾಕಿ ನೀವು ಆವಾಗ ಏನು ಪಾಸ್ವರ್ಡ್ ಸೆಟ್ ಮಾಡಿದ್ರಿ ಆ ಪಾಸ್ವರ್ಡನ್ನ ಹಾಕಿ ಐ ಆಮ್ ನಾಟ್ ಅ ರೋಬೋಟ್ ಅಂತ ಕೊಟ್ಟು ಲಾಗಿನ್ ಕೊಡಿ. ಒಂದು ವೇಳೆ ನೀವು ಪ್ರೀವಿಯಸ್ ಇಯರ್ ಹಾಕಿದ್ದು ಈ ಇಯರ್ ಹಾಕ್ತಿದ್ದೀರಾ, ನಿಮಗೆ ಹಳೆ ಪಾಸ್ವರ್ಡ್ ನೆನಪಿಲ್ಲ ಅಂತ ಹೇಳಿದರೆ ಅಲ್ಲಿ ಫೊಗೆಟ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ ಅಲ್ಲ, ಅದ್ರ ಮೇಲೆ ಟಿಕ್ ಮಾಡಿ. ಒಂದು ವೇಳೆ ಅಲ್ಲಿ ನಿಮ್ಮದು ಫೋನ್ ನಂಬರ್ ಕೇಳುತ್ತೆ, ನಿಮ್ಮ ಫೋನ್ ನಂಬರ್ ಹಾಕಿ, ಫೋನಿಗೆ ಒಂದು OTP ಬರುತ್ತೆ, OTPನ ಹಾಕಿ. ಅದಾದಮೇಲೆ ನ್ಯೂ ಪಾಸ್ವರ್ಡನ್ನ ಸೆಟ್ ಮಾಡಲಿಕ್ಕೆ ಹೇಳುತ್ತೆ. ಸೊ ಅಲ್ಲಿ ನಿಮಗೆ ಯಾವ ಪಾಸ್ವರ್ಡ್ ಬೇಕು ಆ ಪಾಸ್ವರ್ಡನ್ನ ಸೆಟ್ ಮಾಡಿ. ಅದಾದಮೇಲೆ ಪುನಃ ಈ ವೆಬ್ಸೈಟಿಗೆ ಬಂದು ನಿಮ್ಮ ಫೋನ್ ನಂಬರು ಆರ್ ಮೇಲ್ ID ಯಾವ್ದು ಬೇಕು ಅದು ಹಾಕಿ, ಪಾಸ್ವರ್ಡ್ ಹಾಕಿ, ಐ ಆಮ್ ನಾಟ್ ರೋಬೋಟ್ ಅಂತ ಕ್ಲಿಕ್ ಕೊಟ್ಟು ಅಲ್ಲಿ ಏನು ಕ್ಯಾಪ್ಚರ್ ಕೇಳುತ್ತೆ ಅದನ್ನು ಚಾಯ್ಸ್ ಮಾಡಿ ಲಾಗಿನ್ ಮಾಡ್ಬೋದು, ಆಯಿತಾ. ಸೊ ಇಬ್ಬರು ಮಕ್ಕಳಿದ್ರೆ ಒಂದೇ ಮಗುಗೆ ಹಾಕಿ, ಇಬ್ಬರು ಮಕ್ಕಳಿಗೂ ಹಾಕ್ಲಿಕ್ಕೆ ಹೋಗಬೇಡಿ, ಬರಲ್ಲ ಸ್ಕಾಲರ್ಶಿಪ್, ಆಯಿತಾ. ಸೊ ಇನ್ನೊಂದು, ನೀವು ಎಲ್ಲಿ ವರ್ಕ್ ಮಾಡ್ತೀರಾ ಅವರಿಂದ ಸ್ಯಾಲ್ರಿ ಸ್ಲಿಪ್ಪನ್ನು ತೊಗೊಂಡು ಬರಲೇಬೇಕು. ಸ್ಯಾಲ್ರಿ ಸ್ಲಿಪ್ ಕಂಪಲ್ಸರಿ, ಆಯಿತಾ. ಆಮೇಲೆ ಒಂದು ವೇಳೆ ಇಬ್ಬರು ಪೇರೆಂಟ್ಸ್ ಇದ್ದರೆ